ಇಡೀ ದೇಶ ಯಾವುದೇ ಜಾತಿ ಮತ ಪಂಥ ಇಲ್ಲದೆ ಒಟ್ಟಾಗುತ್ತೆ. ಇವತ್ತು ಅದೇ ಆಗಿದೆ. ಇನ್ನು ಶಶಿ ತರೂರರು ಕೂಡ ರಿಯಾಕ್ಷನ್ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಉಗ್ರರಿಗೆ ಸೇನೆ ತಕ್ಕ ಪಾಠ ಕಲಿಸಿದೆ ಅಂತ ಶಶಿ ತರೂರ್ ಹೇಳೋದ್ರ ಜೊತೆಗೆ ಆಪರೇಷನ್ ಸಿಂಧೂರಕ್ಕೆ ಸಾಲು ಕಾಂಗ್ರೆಸ್ ನಾಯಕರು ಉಘೆ ಅಂತ ಅಂದಿದ್ದಾರೆ. ಸೋ ಪ್ರೌಡ್ ಆಫ್ ಮೈ ಕಂಟ್ರಿ ಟುಡೇ ಅಂತ ಕಾಂಗ್ರೆಸ್ ಹೇಳಿದೆ. ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಹೇಳಿದ್ದಾರೆ. ಈ ಮಧ್ಯೆ ನನ್ಗೊಂದು ಕ್ಯೂರಿಯಾಸಿಟಿ, ಗಂಡನನ್ನ ಕಳೆದುಕೊಂಡಂತಹ ಪಹಲ್ಗಾಮ್ ಘಟನೆಯಲ್ಲಿ ಹೆಂಡತಿಯರು ಏನ್ ಹೇಳ್ತಾರೆ ಅಂತ, ಯಾವ ರೀತಿ ಇದನ್ನ ಸ್ವೀಕರಿಸ್ತಾರೆ ಅಂತ. ಬಟ್ ಇವತ್ತು ಬಹಳಷ್ಟು ಮಾತಾಡ್ಸಿದ್ದಾರೆ ಅವ್ರನ್ನೆಲ್ಲ. ಎಲ್ಲರೂ ಕೂಡ ಇದೇ ರೀತಿ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಕಂಟ್ರಿ. ಅದು ಆಪರೇಷನ್ ಸಿಂಧೂರ ಅನ್ನೋದು ನಿಜಕ್ಕೂ ಕೂಡ ಎಷ್ಟು ಸಿಟ್ಟು ಇತ್ತು ಅಂತಂದ್ರೆ, ಶಿವಮೊಗ್ಗದ ಮಂಜುನಾಥ್ ಅವ್ರ ಮಗ ಕುತ್ತೆ ಅಂತ ಅಂದಂತೆ, ಕುತ್ತೆ ಮುಜೆ ಬಿ ಮಾರೋ ಅಂತ ಅಂದಂತೆ. ಅಷ್ಟು ಸಿಟ್ಟು. ಆ ಸಿಟ್ಟಿಗೆ ಇವತ್ತು ಉತ್ತರ ಸಿಕ್ಕಿದೆ. ಆದ್ರೆ ಇನ್ನು ಬಹಳ ಆಗಬೇಕು. OIC ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಓವೈಸಿ ನಮ್ಮ ರಾಷ್ಟ್ರದ ಒಳಗಡೆ ಇರುವಂತಹ ವಿಭಿನ್ನವಾದಂತ ಸಿದ್ಧಾಂತಗಳನ್ನ ನಂಬಿರುವಂತಹ ವ್ಯಕ್ತಿ. ಅವರು ಮುಸ್ಲಿಂ ಆದ ಮಾತ್ರಕ್ಕೆ ಆತ ಪಾಕಿಸ್ತಾನಿ ಅಲ್ಲ. ದೇಶದ ಭದ್ರತೆ, ಅಖಂಡತೆ, ಸಾರ್ವಭೌಮತ್ವದ ವಿಚಾರ ಬಂದಾಗ ಯಾವುದೇ ತತ್ವ ಸಿದ್ಧಾಂತಗಳಿರಲಿ, ಯಾವುದೇ ಪಕ್ಷಗಳಿರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಎಲ್ಲರೂ ಒಟ್ಟಾಗ್ತೀವಿ. ಇವತ್ತು ಆಗ್ತಾ ಇರೋದು ಅದೇ. ಜಾತಿ ಧರ್ಮವನ್ನ ಕೇಳಿ ನೀನು ಹಿಂದೂನಾ, ನಿನ್ನ ಪಾಕಿಸ್ತಾನನಾ, ಬಾ ನಿನ್ನ ನಿಕ್ಕರ್ ಓಪನ್ ಮಾಡು, ನಿನ್ನ ಹಣೆ ಬಟ್ಟು ತೋರ್ಸು, ನಿನ್ ಸಿಂಧೂರ ತೋರ್ಸು, ನಿನ್ ಕೈಯಲ್ಲಿರೋ ದಾರ ತೋರ್ಸು ಅಂತ ಆಯ್ಕೆ ಮಾಡಿ ಹೊಡೆದುರುಳಿಸಿ ಧರ್ಮದ ಆಧಾರದ ಮೇಲೆ ನಾವು ಭಾರತವನ್ನ ವೀಕ್ ಮಾಡ್ತೀವಿ ಅನ್ನುವಂತ ವಿಷಬೀಜ ಬಿತ್ತು ಹೋದ್ರಲ್ಲ ಅವರು ಕೋತಿಗಳು, ರಾಕ್ಷಸರು. ಆ ವಿಷಬೀಜ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಆಂತರಿಕವಾಗಿ ನಾವು ಕಿತ್ತಾಡಬಹುದು, ಆಂತರಿಕವಾಗಿ ನಾವು ಜಗಳ ಆಡಬಹುದು. ದೇಶ ಅಂತ ಬಂದಾಗ ಯಾವ ವಿಷವೂ ಕೂಡ ನಮ್ಮನ್ನ ಘಾಸಿಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮದ ಮತ್ತು ಯಾವುದೇ ರೀತಿಯಾದಂತಹ ವಿವಾದಗಳು ನಮ್ಮ ಒಂದು ಏಕತೆಗೆ ಭಂಗ ತರುವಂತಹ ಕೆಲಸ ಮಾಡೋದಿಲ್ಲ. ಸೋ ಪಾಕ್ ಮೇಲಿನ ದಾಳಿಯನ್ನ ಸ್ವಾಗತಿಸಿದೆ ಸೂಫಿ ಕೌನ್ಸಿಲ್. ಎಸ್, ಅದನ್ನ ನಾವು ಹೆಡ್ಲೈನ್ ಆಗಿ ತೋರಿಸ್ಬೇಕಾಗಿಲ್ಲ. ನನ್ಗನ್ಸುತ್ತೆ ಅದನ್ನ ನಾವು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಯಾಕೆ ಅವ್ರು ಭಾರತೀಯರಲ್ವಾ? ಯಾಕೆ ಅವರು ಈ ದೇಶದ ಪ್ರಜೆಗಳಲ್ವಾ? ಅವ್ರನ್ನ ಯಾಕೆ ನಾವು ಸಪರೇಟ್ ಆಗಿ ಹೇಳ್ಬೇಕು? ಇಡೀ ಭಾರತ ಒಟ್ಟಾಗಿದೆ. ಇಡೀ ವಿಶ್ವಕ್ಕೆ ಭಾರತದ ತಾಕತ್ತೇನು ಅಂತ ಗೊತ್ತಾಗಿದೆ. ಅಂಡ್ ಬೇರೆಯವ್ರ ಹತ್ರ ಹೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಈಗ ಭಾರತ ಇಲ್ಲ. ಭಾರತ ಸೂಪರ್ ಪವರ್ ರಾಷ್ಟ್ರವಾಗಿದೆ. ಭಾರತ ಯಾವುದಕ್ಕೂ ಕಡಿಮೆ ಇಲ್ಲ. ನಮ್ಮ ತಾಳ್ಮೆ ನಮ್ಮ ವೀಕ್ನೆಸ್ ಅಲ್ಲ. ತಾಳ್ಮೆ ಅತಿ ದೊಡ್ಡ ಗುಣ, ಎಲ್ಲರಲ್ಲೂ ಇರಲ್ಲ. ತಾಳ್ಮೆ ಒಂದು ವೀಕ್ನೆಸ್ ಅಲ್ಲ, ತಾಳ್ಮೆ ಒಂದು ಪವರ್. ಆದ್ರೆ ಪದೇ ಪದೇ ತಾಳ್ಮೆನ ತೋರಿಸಿ ಕುಳಿತುಕೊಳ್ಳೋದಕ್ಕೆ ನಾವೇನ್ ಬುಟ್ಟಿ ಬಿದ್ದಿಲ್ಲ. ಹೀಗಾಗಿ ಅದ್ ತೋರಿಸಿ ನಂಗೆ ಅದು ನೋಡಕ್ ಬಹಳ ಖುಷಿ. ಬೆಂಕಿ ಬಿದ್ದಿದೆಯಲ್ಲ ಆ ದೃಶ್ಯಗಳು ನನ್ಗೆ ಭಾರಿ ಖುಷಿ. ನೋಡಿ 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 ಅದು ಹೊಗೆ ಬೆಳಗಿನ ಜಾವ ಹೊಗೆ, ಯಾವ ರೀತಿ ಹೊಗೆ ಬರ್ತಾ ಇದೆ ಅಂತಂದ್ರೆ ಎಷ್ಟು ಅಲ್ಲೆಲ್ಲ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಕಿ ಯಾವ ರೀತಿ ಆವರಿಸಿದೆ ಅನ್ನೋದಕ್ಕೆ ಅದು ಈಗ ಒಂದು ಸಾಕ್ಷಿಯಲ್ಲಿ ನೋಡಿ. ಯಾರು ಕೊಡ್ಬೇಕಾಗಿರೋ ಸಾಕ್ಷಿ ಅವರೇ ಕೊಡ್ತಾರೆ, ಪಾಕಿಸ್ತಾನದ ಪ್ರಜೆಗಳೇ ಕೊಡ್ತಾ ಇದ್ದಾರೆ. ನೋಡಿ ಭಾರತ ಹೆಂಗ್ ಮಾಡ್ಬಿಟ್ಟಿದೆ ನಮ್ ದೇಶನ, ಯಾವ ರೀತಿ ಬಂದು ಒಡೆದಾಕಿದೆ ಅಂತ. ಸೊ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಂತ. ಅಲ್ಲಿನ ಜನನ ದಂಗೆ ಎದ್ದು ಬಿಡ್ತಾರ ಅಂತ ಇನ್ನು ಮೇಲೆ ಅಲ್ಲಿನ ಸರ್ಕಾರದ ವಿರುದ್ಧ ಬೇಕಿತ್ತ ನಿಮ್ಗೆ ಇದೆಲ್ಲ ಅಂತ. ಅಯ್ಯೋ, ಆಲ್ರೆಡಿ ದಂಗೆ ಆಲ್ರೆಡಿ ಆ ದೇಶದಲ್ಲಿ ಏನು ಇಲ್ಲ, ಸುಮ್ನೆ ಏನೋ ಇದಾರೆ ಅಷ್ಟೇ. ಬಿಟ್ಬಿಡಿ ಸರ್ ನಮ್ಮನ್ನ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಲ್ಲಿನ ನಾಗರಿಕರು. ಅಂದ್ರೆ ಎಷ್ಟರ ಮಟ್ಟಿಗೆ ಆ ಪಾಕಿಸ್ತಾನ ತಮ್ಮ ನಾಗರಿಕರಿಗೆ ರಕ್ಷಣೆ ಕೊಡುವಲ್ಲಿ ಅವ್ರನ್ನ ನೋಡಿಕೊಳ್ಳುವಲ್ಲೂ ಕೂಡ ವಿಫಲ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈಗ ದೃಶ್ಯ ನೋಡ್ತಾ ಇದ್ದೀರಲ್ಲ, ಮತ್ತೊಮ್ಮೆ ನಾವು ರಿಪೀಟ್ ಮಾಡ್ತಾ ಇರೋದು, ಯಾವುದೋ ನಾಗರಿಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಅಂತೂ ಆಗಿದ್ದಲ್ಲ. ಬಹಳ ಸ್ಪಷ್ಟವಾಗಿ ಭಾರತೀಯ ಸೇನೆ ಹೇಳ್ತಾ ಇರೋದು, ಉಗ್ರರ ನೆಲೆಗಳ ಮೇಲೆ ಮಾತ್ರ ನಾವು ದಾಳಿ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ ಉಗ್ರರು ಅಷ್ಟೇ. ಯಾವ ಉಗ್ರರನ್ನ ಯಾವ ದೇಶ ಪೋಷಣೆ ಮಾಡುತ್ತೋ ಅದನ್ನ ಯಾವುದೇ ಕಾರಣಕ್ಕೂ ಭಾರತ ಸಹಿಸೋದಿಲ್ಲ. ಈ ದಿಟ್ಟ ನಿಲುವನ್ನ ಭಾರತ ಯಾವಾಗ್ಲೂ ಕೂಡ ತೆಗೆದುಕೊಂಡಿದೆ. ಅದಕ್ಕೆ ಬದ್ಧ ಅನ್ನೋದನ್ನ ಮತ್ತೊಮ್ಮೆ ನಮ್ಮ ಭಾರತ ಪ್ರೂವ್ ಮಾಡಿದೆ ಅನ್ನೋದಕ್ಕೆ ಈ ಸಾಕ್ಷಿಗಳು ಮೋಸ್ಟ್ಲಿ ಅದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ ಅನ್ಸುತ್ತೆ. ನಾವು ಗಮನಿಸಬೇಕು, 13 ದೇಶ